ಹಾಕಿಲ್ಲ ಅಂತಂದ್ರೆ ಕರೆಂಟ್ ಕೊಡಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಶಾಸಕರಿಂದ ಇದೆಂತ ಮಾತು? ನಮಗೆ ಹೆಚ್ಚಿನ ಮತ ಕೊಡದೆ ಇದ್ರೆ, ಮತವನ್ನ ಹಾಕದೇ ಇದ್ರೆ ಕರೆಂಟ್ ಅನ್ನ ಕೊಡೋದಿಲ್ಲ ಅಂತ ಹೇಳಿ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟು ಎಡವಟ್ಟೊಂದನ್ನ ಮಾಡ್ಕೊಂಡಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಬಾರಿ 400 ಮತಗಳು ನನಗೆ ಕಡಿಮೆ ಬಿದ್ದಿತ್ತು, ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ಮತ ಕಡಿಮೆಯಾದ್ರೆ ಕರೆಂಟ್ ಕಟ್ ಮಾಡ್ತೀವಿ ಅನ್ನುವ ಮೂಲಕ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. 100 ಮತಗಳು ನನಗೆ ಕಡಿಮೆ ಬಿದ್ದಿದ್ದಾವು. 400 ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರಿಗೆ ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ಯಾಕ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗ್ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಇಲ್ಲ ಅಂದ್ರೆ ನಾವ್ ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಬೇರೆ. ಅದಕ್ಕ ಬೇಕಾಗಿಲ್ಲ. ಅದ ನಾವ್ ಹೆಂಗ್ ಮಾತಾಡಿದ್ರೆ ಹಂಗೆ ನಡ್ಕೋತಾನೆ ಗೌಡ್ರ ಮಂಗಾವತಿ ಗೌಡ್ರ. 400 ಮತಗಳು ನನಗೆ ಕಡಿಮೆ ಬಿದ್ದಿದ್ದಾವು. 400 ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರಿಗೆ ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ಯಾಕ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗ್ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಇಲ್ಲ ಅಂದ್ರೆ ನಾವ್ ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಬೇರೆ. ಅದಕ್ಕ ಬೇಕಾಗಿಲ್ಲ. ಅದ ನಾವ್ ಹೆಂಗ್ ಮಾತಾಡಿದ್ರೆ ಹಂಗೆ ನಡ್ಕೋತಾನೆ ಗೌಡ್ರ ಮಂಗಾವತಿ ಗೌಡ್ರ. ದೇಶದಲ್ಲಿಯೇ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಂಚಲನವನ್ನ ಉಂಟು ಮಾಡಿದೆ. ಇಂದು ವಿಚಾರಣೆಗೆ ಹಾಜರಾಗ್ತಾರಾ HD ರೇವಣ್ಣ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ತಂದೆ ಮಗನಿಗೆ ಈಗಾಗಲೇ SIT ಟೀಮ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈಗಾಗಲೇ ಒಂದ್ ಕಡೆ ವಿದೇಶಕ್ಕೆ ಹಾರಿದ್ದಾರೆ ಪ್ರಜ್ವಲ್ ರೇವಣ್ಣ. ಹೀಗಾಗಿ ವಿಚಾರಣೆಗೆ ಹಾಜರಾಗ್ತಾರಾ ರೇವಣ್ಣ ಅನ್ನುವಂತಹ ಪ್ರಶ್ನೆ ಇದೀಗ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. SIT ತನಿಖೆಗೆ ಸಹಕರಿಸದೇ ಇದ್ರೆ ಬಂಧನದಿಂದ ಬಚಾವಾಗೋದು ಯಾವ ರೀತಿ ಅನ್ನೋದು ಲೆಕ್ಕಾಚಾರಗಳನ್ನ ಕೂಡ ಆಗ್ತಾ ಇದ್ದಾರೆ. ಸದ್ಯ CRPC 41A ಅಡಿ ನೋಟಿಸ್ ಅನ್ನ ನೀಡಿದ್ದಾರೆ SIT ಅವರು. ನೋಟಿಸ್ ನೀಡಿದ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾದ್ರೆ ಸಂಕಷ್ಟ ಮುಕ್ತ ಆಗುವ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ನಾಗರಾಜ್, ಇದೀಗ ಒಂದ್ ಕಡೆ ನೋಟಿಸ್ ಏನೋ SIT ಕೊಟ್ಟಿದೆ, HD ರೇವಣ್ಣ ನೋಟಿಸ್ ಕೊಟ್ಟಿರುವಂತಹ ಬೆನ್ನಲ್ಲೇ ಹಾಜರಾಗ್ತಾರಾ ವಿಚಾರಣೆಗೆ? ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಕರ್ನಾಟಕದಲ್ಲೇ ಇಲ್ಲ, ದೇಶದಲ್ಲೇ ಇಲ್ಲ, ಹೊರ ದೇಶದಲ್ಲಿದ್ದಾರೆ. ಇದು ಯಾವ ರೀತಿಯಾಗಿ ಹುರುಳಾಗಬಹುದು ಅಂತ ತಂದೆ ಮಗನಿಗೆ? ರಮ್ಯಾ, ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದೇನಲಾದಂಥ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ SIT ಇಂದ HD ರೇವಣ್ಣ ಹಾಗೇನೆ ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಸಹ CRPC 41A ಅಡಿಯಲ್ಲಿ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ನೋಟಿಸ್ ಜಾರಿ ಆಗಿರ್ತಕ್ಕಂಥದ್ದು. ಇನ್ನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂಥ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂಥ ಪ್ರಕರಣದಲ್ಲಿ ಹಾಕಿರ್ತಕ್ಕಂಥ ಸೆಕ್ಷನ್ಗಳು ಗರಿಷ್ಠ ಶಿಕ್ಷೆ 7 ವರ್ಷದವರೆಗೂ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಏಕಾಏಕಿ ಬಂಧನ ಮಾಡಲಿಕ್ಕೆ ಆಗಲ್ಲ. ಬಂಧನಕ್ಕೂ ಮುನ್ನ ಅವರ ವಿಚಾರಣೆಯ ಅವಶ್ಯಕತೆ ಇದ್ದು, ಆ ವಿಚಾರಣೆಯಲ್ಲಿ ಅವರ ಬಂಧನದ ಅವಶ್ಯಕತೆ ಇದ್ದರೆ ಮಾತ್ರ ಬಂಧನ ಮಾಡಬೇಕು. ಜೊತೆಗೆ ಈ ಒಂದು ವಿಚಾರಣೆಗೆ ಹಾಜರಾಗದೇ ಇದ್ದರೆ, ಇವತ್ತು ಏನು ನೋಟಿಸ್ 24 ಗಂಟೆಯಲ್ಲಿ ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಈ ಒಂದು ವಿಚಾರಣೆಗೆ HD ರೇವಣ್ಣ ಏನು ಇಲ್ಲೇ ಕರ್ನಾಟಕದಲ್ಲೇ ಇದ್ದಾರೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ. ಹಾಜರಾಗದೇ ಇದ್ದರೆ ಮತ್ತೊಂದು ನೋಟಿಸನ್ನು ಕೊಡಬೇಕು ಅಥವಾ ಟೈಮ್ ಕೇಳ್ಬೋದು. ಇಲ್ಲಿ ಇರತಕ್ಕಂಥ ಪ್ರಮುಖ ಪ್ರಶ್ನೆ ಅಂತಂದರೆ HD ರೇವಣ್ಣ ಇದುವರೆಗೂ ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ಮುಂದಾಗಿಲ್ಲ. ಆಂಟಿಸಿಪೇಟ್ರಿ ಕೋರಿ ಕೋರ್ಟ್ ಮೊರೆ ಹೋಗಿರೋದಾಗಲಿ ಅಥವಾ FIR ರದ್ದು ಕೋರಿ ಕೋರ್ಟ್ ಮೊರೆ ಹೋಗಿರೋದಾಗಲಿ ಮಾಡಿಲ್ಲ. ಜೊತೆಗೆ 41A ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿ ತನಿಖೆಗೆ ಸಹಕರಿಸಿದ್ದೆ ಆದರೆ ಆ ಒಂದು ಪ್ರಕರಣದಲ್ಲಿ ಬಂಧನ ಆಗೋ ಸಾಧ್ಯತೆಗಳು ಕಡಿಮೆ ಇರ್ತದೆ. ಈ ನಿಟ್ಟಿನಲ್ಲಿ ಒಂದು ಕಡೆ ವಿಚಾರಣೆಗೆ ಹಾಜರಾಗಬಹುದಾದಂಥ 50% ಸಾಧ್ಯತೆ
ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಬೇಕು ಅಂತಂದರೆ ಏನು 3 ನೋಟಿಸನ್ನು ಜಾರಿ ಮಾಡಬೇಕು. 41A ಅಲ್ಲಿ 3 ನೋಟಿಸ್ಗಳನ್ನು ಜಾರಿ ಮಾಡಿ ಅಲ್ಲಿವರೆಗೂ 3 ನೋಟಿಸ್ಗಳಿಗೂ ಹಾಜರಾಗದೇ ಇದ್ದಾಗ ಅನಿವಾರ್ಯವಾಗಿ ಅವರನ್ನು ಬಂಧನ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅಷ್ಟೇ ಅವರ ಬಂಧನ ಆಗುವ ಸಾಧ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ಇನ್ನು 3 ನೋಟಿಸ್ಗಳು ಜಾರಿ ಆಗಲಿ ಅಂತೇಳಿ ಈ ಒಂದು ನೋಟಿಸ್ಗೆ ಸಬೂಬು ತೆಗೆದುಕೊಂಡು ಅವ್ರ ವಿಚಾರಣೆಗೆ ಹಾಜರಾಗದೇನೂ ಇರ್ಬೋದು. ಈ 50-50ರಷ್ಟು ಸಾಧ್ಯತೆಗಳಿರ್ತಕ್ಕಂಥದ್ದು ರಮ್ಯಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್.